ನಮಸ್ಕಾರ, ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ನೋಡೋಣ. ಸೊ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಫ್ಲಾಟ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಟ್ರೇಡ್ ಸೆಟಪ್ ಹೇಗೆ ಮಾಡ್ಕೋಬೇಕಂತ ನೋಡೋಣ. ಇವತ್ತು ಬೈಯಿಂಗ್ ಸೈಡ್ ಟ್ರೇಡ್ ಅನ್ನ ಅವಾಯ್ಡ್ ಮಾಡಿ, ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಅಲ್ಲಿ ಹೋಗ್ಲಿಕ್ಕೆ ಹೋಗಬೇಡಿ. ಇವತ್ತು ಮಾರ್ಕೆಟ್ ಏನಾಗುತ್ತಂದ್ರೆ 100% ಏನಾಗುತ್ತಂದ್ರೆ ಪ್ರೈಸ್ ಅನ್ಸೆಕ್ಯೂರ್ ಹೈ ಅಂತಿದೆ. ಓಕೆ, ಸೊ ಅನ್ಸೆಕ್ಯೂರ್ ಹೈ ನ ಕ್ಲಿಯರ್ ಮಾಡ್ತಾರೆ 100% ಎಲ್ಲಿ ಅಂದ್ರೆ ಸೊ 55,700 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಲೈವ್ ಅಲ್ಲಿ ಅಬ್ಸರ್ವ್ ಮಾಡಿ. ಸೊ ನೆಕ್ಸ್ಟ್ ಏನಾಗುತ್ತಂದ್ರೆ ಪ್ರೈಸ್ ನಾವು ಯಾವ ತರ ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಂತ ಹೇಳಿ ಕರಿತೀವಿ. ಓಕೆನಾ, ಸೊ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಇಂದ 100% ರಿಜೆಕ್ಷನ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಅಂದ್ರೆ ಪ್ರೀವಿಯಸ್ ಡೇ ಹೈ ಅಲ್ಲಿ ಏನಾಗುತ್ತಂದ್ರೆ ಫಾಲ್ಸ್ ಬ್ರೇಕ್ಔಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಇಲ್ಲಿ ಯಾವ ತರ ನಾವು ಕ್ಯಾಂಡಲ್ಸ್ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ಶೂಟಿಂಗ್ ಸ್ಟಾರ್ ಅಂತ ಹೇಳಿ ಕರಿತೀವಿ. ಓಕೆನಾ, ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಕ್ರಿಯೇಟ್ ಮಾಡ್ಕೋತಾರೆ. ಏನಾಗುತ್ತೆ ಇಲ್ಲಿಂದ ಏನಾಗುತ್ತೆ ಒಂದು ಬಿಗ್ ಕರೆಕ್ಷನ್ ಆಗುತ್ತೆ. ಓಕೆನಾ, ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಅದು ಡಿಮ್ಯಾಂಡ್ ಝೋನ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಲೆವೆಲ್ ಯಾವ್ದಪ್ಪ ಅಂದ್ರೆ 55,000 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ನಾವು ಝೋನ್ ಅನ್ನ ಮಾರ್ಕ್ ಮಾಡ್ಕೊಟ್ಟಿದೀವಿ. ಯಾವ ತರ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಂತ ಹೇಳಿ ಕೂಡ ಏನು ಹೇಳಿದೀವಿ, ಡಿಮ್ಯಾಂಡ್ ಝೋನ್ ಅಂತ ಹೇಳಿದೀವಿ. ಸೊ ಇವೆಲ್ಲ ಝೋನ್ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಓಕೆನಾ, ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಂದ್ರೆ FII DI ಬಂದಿದ್ದಾರೆ ಅಂತ ಹೇಳಿ ಅರ್ಥ. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ಅಲ್ಲಿ ಝೋನ್ ಅಂದ್ರೆ ಯಾವ ತರ ಝೋನ್ ಅಂದ್ರೆ ಅದು ಮನಿ ಪ್ರಿಂಟಿಂಗ್ ಮಿಷಿನ್ ಅಂತ ಹೇಳಿ ಕರಿತೀವಿ. ಓಕೆನಾ, ಮನಿ ಪ್ರಿಂಟಿಂಗ್ ಝೋನ್ ಅಂತ ಹೇಳಿ ಕರಿತೀವಿ ಅದನ್ನ. ಸೊ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಮತ್ತೆ ಡಿಮ್ಯಾಂಡ್ ಝೋನ್ ಅನ್ನ ಓಕೆ, ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಪಾಯಿಂಟ್ ಏನಂದ್ರೆ ಓಡೋ ಕುದುರೆಯನ್ನ ಯಾವುದೇ ಕಾರಣಕ್ಕೂ ಬೆನ್ನ ಹತ್ತಕ್ ಹೋಗ್ಬೇಡಿ. ಓಕೆನಾ, ಯಾಕಂದ್ರೆ ಏನಾಗುವಂತ ಚಾನ್ಸಸ್ ಇರುತ್ತೆ, ಕೈ ಕಾಲ್ ಮುರ್ಕೋಬೇಕು ಅನ್ನೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಅದೇ ತರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಾಸಸ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಲಾಸಸ್ ಅನ್ನ ಮಾಡ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ನಾವು ಹಾಕಿರೋ ದುಡ್ಡು ಯಾವುದೇ ಕಾರಣಕ್ಕೂ ನಮಗೆ ಪ್ರಾಫಿಟೇಬಲ್ ಟ್ರೇಡ್ ಆಗ್ಲೇಬೇಕಾಗುತ್ತೆ. ಸೊ ನಾವು ಕರೆಕ್ಟ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿ ಕಲೀರಿ. ಎಮೋಷನಲ್ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ 100% ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ. ಲಾಸ್ ಆಗದೆ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೇಕಂತ ಮಾಡಿದ್ರಾ? ಹಾಗಾದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು.